ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಕ್ಕಿ ಬೇಳೆ ಇಲ್ಲದೆ ದಿಢೀರ್ ಮಸಾಲೆ ದೋಸೆ ತಯಾರಿಸಿ ನೋಡಿ. ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ದೋಸಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ದೋಸೆ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ತಗೊಂಡಿರುವಂತಹ ಅವಲಕ್ಕಿ ಪೇಪರ್ ಅವಲಕ್ಕಿ. ಸೊ ಇದು ಗಟ್ಟಿ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಸೊ ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಬೌಲಿಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫಸ್ಟು ವಾಶ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕಿ ಫಸ್ಟು ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಧೂಳು ಏನಾದರೂ ಇದ್ದರೆ ಅದು ಹೋಗುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ರುಚಿಯಾಗಿ ಗರಿ ಗರಿಯಾಗಿರುವಂತಹ ಒಂದು ಮನೆಯಲ್ಲಿಯೇ ಮಸಾಲೆ ದೋಸೆನ ಖಂಡಿತ ತಯಾರಿಸ್ಕೋಬೋದು. ಅದಕ್ಕೆ ನಾವು ಇದಕ್ಕೆ ಅಕ್ಕಿನೇ ಬೇಕು ಅಥವಾ ಬೇಳೆನೇ ಬೇಕು ಅನ್ನೋ ಥರ ಏನೂ ಇಲ್ಲ. ಸೊ ಇವಾಗ ನೋಡಿ, ನೀರೆಲ್ಲ ಬಸ್ತಾಗಿದೆ. ನಾನು ನಂತರ ಇದಕ್ಕೆ 1 ಕಪ್ ಆಗುವಷ್ಟು ರವಾ ತಗೊಳ್ತಾ ಇದ್ದೀನಿ. ಇಲ್ಲಿ ಹಾಕ್ಕೊಳ್ತಾ ಇರೋದು ನಾನು ಚಿರೋಟಿ ರವಾ. ಸೊ 1 ಕಪ್ ಆಗುವಷ್ಟು ರವೆನ ಉಪಯೋಗಿಸ್ತಾ ಇದ್ದೀನಿ. 1 ಕಪ್ ಅವಲಕ್ಕಿ ಹಾಗೆ 1 ಕಪ್ ರವೆ, ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಖಂಡಿತ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ದಿಢೀರಾಗಿ ಮಾಡಬೇಕಂತಹ ಒಂದು ಬ್ರೇಕ್ಫಾಸ್ಟು ಇದು. ಸೊ ಇಲ್ಲಿ 1/2 ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು. ನಾವು 1 ಕಪ್ಪಿನ ಅಳತೆಯಲ್ಲೇ ಎಲ್ಲ ಒಂದು ಅಳತೆನ ತಗೊಂಡ್ರೆ ಖಂಡಿತ ಯಾವುದೇ ರೆಸಿಪಿ ಆಗಲಿ ಸೂಪರಾಗಿ ಬರುತ್ತೆ. ನಮಗೆ ಅಳತೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಆ ಒಂದು ರೆಸಿಪಿ ಕೂಡ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ನೀವು ಯಾವುದಾದ್ರೂ ಒಂದು ಬೌಲ್ನ ಅಳತೆ ತಗೊಳ್ಳಿ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಮಗೆ ಇಲ್ಲಿ ಹಾಕಿರೋಂತಹ ರವೆ ಹಾಗೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನಿಬೇಕು ಮೇಯ್ನು. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಈಗ ಒಂದು 5 ನಿಮಿಷ ರೆಸ್ಟಿಗೆ ಇಟ್ಟರೆ ಒಳ್ಳೆಯದು. ಸೊ ರವೆ ಎಲ್ಲ ಚೆನ್ನಾಗಿ ನೆನೆಯಲಿ ಅಂತ ಅಷ್ಟೇ. ಟೈಮ್ ಇದ್ದರೆ ಒಂದು 10 ನಿಮಿಷ ರೆಸ್ಟಿಗೆ ಇಡಿ, ಇಲ್ಲ ಅನ್ನೋದಾದರೆ ಒಂದು 5 ನಿಮಿಷ ಆದರೂ ಅಟ್ಲೀಸ್ಟ್ ಇಡಿ ಫ್ರೆಂಡ್ಸ್. ಓಕೆ, ಸೊ 10 ನಿಮಿಷ ಆದ ನಂತರ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಜಾರ್ ತಗೊಳ್ಳೋಣ, ಮಿಕ್ಸಿ ಜಾರ್ ತಗೊಂಡು. ಸೊ ಆ ಜಾರಿಗೆ ಈಗ ನಾವು ಅವಲಕ್ಕಿ ಮತ್ತು ಮೊಸರು ಹಾಗೆ ರವೆನ ಮಿಕ್ಸ್ ಮಾಡಿರುವಂತಹ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಹಾಕ್ಕೊಂಡ ನಂತರ ಬೇಕು ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ನೀರೇನು ಜಾಸ್ತಿ ಬೇಕಾಗೋದಿಲ್ಲ ರುಬ್ಬೋದಕ್ಕೆ. ಅಕಸ್ಮಾತ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನುಣ್ಣಗೆ ಇದನ್ನು ರುಬ್ಕೊಂಡ್ಬಂದಿದ್ದೀನಿ. ಸೊ ನೋಡ್ಬೋದು, ಸ್ವಲ್ಪ ನಿಮಗೆ ಏನಾದರೂ ಗಟ್ಟಿ ಆಗಿದೆ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು, ಆಮೇಲೆ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನಾವು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗಾಗಿ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆಂತಂದರೆ ಮೊಸರೆಲ್ಲ ಹಾಕಿರ್ತೀವಿ ಫಸ್ಟೇ. ಸೊ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಈನೋನ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು. ನಾನು ಒಂದು 1/2 ಸ್ಪೂನ್ ಆಗುವಷ್ಟು ಈನೋನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಇದನ್ನು ಹಾಕ್ದಲೇ ಕೂಡ ನೀವು ಹಾಗೆ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಟೇಸ್ಟಿಯಾಗಿರುವಂತಹ ಒಂದು ಮಸಾಲೆ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ನೀರನ್ನು ಹಾಕ್ಕೊಳ್ತೀನಿ, 1 ಸ್ಪೂನ್ ಆಗುವಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡ್ಬೋದು, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸೊ ಒಂದು ಸೌಟಲ್ಲಿ
ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇವಾಗ ನಾವು ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಸೊ ಈಗ ಒಂದು ಪ್ಯಾನ್ ಆಲ್ರೆಡಿ ನಾನು ಒಂದು ತವಾ ಇಟ್ಟಿದ್ದೀನಿ. ತವಾ ಬಿಸಿಯಾಗಿದೆ ನೋಡ್ಬೋದು. ಇವಾಗ ನಾವು ದೋಸೆನ ಹಾಕ್ಕೊಳ್ಳೋಣ. ಇನ್ಸ್ಟೆಂಟ್ ಮಸಾಲೆ ದೋಸಾ ರೆಸಿಪಿ ರೆಡಿ ಆಗ್ತಿದೆ. ನೀವು ಕೂಡ ಖಂಡಿತ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಇವಾಗ ನೋಡಿ ನಾನು ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನಾವು ಮಸಾಲೆ ದೋಸೆನ ಯಾವುದೇ ದೋಸೆ ಆಗಲಿ ಮಾಡಬೇಕಾದ್ರೆ ನಾವು ತವಾನ ಒಂದೇ ಕಡೆ ಬೇಯಿಸೋದ್ರಿಂದ ಅದು ಮಧ್ಯದಲ್ಲಿ ಮಾತ್ರ ಚೆನ್ನಾಗಿ ಬೇಯುತ್ತೆ ಮತ್ತು ಸುತ್ತಲೂ ಕೂಡ ಹಾಗೆ ಹಸಿ ಹಸಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತವಾನ ಆ ಕಡೆ ಈ ಕಡೆ ಮಾಡಿದ್ರೆ ಖಂಡಿತ ಎಲ್ಲ ಕಡೆನೂ ಕೂಡ ನೀಟಾಗಿ ಬೇಯುತ್ತೆ. ನೋಡಿ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ನಾನು ಸುತ್ತಲೂ ಕೂಡ ನೀಟಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಈ ಒಂದು ದೋಸೆ ಮಾಡೋದಕ್ಕೆ ಖಂಡಿತ ಅಕ್ಕಿ ಬೇಳೆ ಇಲ್ಲದೆ ನಾವು ದಿಢೀರಾಗಿ ಒಂದು ಮಸಾಲೆ ದೋಸೆನ ತಯಾರಿಸ್ಕೋಬೋದು. ಸೊ ಎಷ್ಟೊಂದು ನಾನು ದೋಸೆ ರೆಸಿಪಿನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಖಂಡಿತ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ. ಓಕೆ, ಈಗ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಲ್ಲಿ. ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಸ್ಟವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಬೇಗನೆ ಕಪ್ಪಗಾಗೋಗುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು. ಓಕೆ, ಈಗ ಆಗಿದೆ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ನೀವು. ಸ್ವಲ್ಪ ಈಗ ತುಪ್ಪ ಹಾಕ್ಕೊಳ್ಳೋಣ ನಾವು. ಈ ರೀತಿಯಾಗಿ ನೋಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಉಪಯೋಗಿಸ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ನೀವು ಈ ಒಂದು ದೋಸೆನ ತಯಾರಿಸ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ದೋಸೆ. ಸೊ ಇವಾಗ ನಾನು ಇದನ್ನು ಮಡಚ್ಕೊಳ್ತೀನಿ. ಸೊ ರುಚಿಯಾಗಿರುವಂತಹ ಒಂದು ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಯಾವುದೇ ರೀತಿ ಅಕ್ಕಿ ಬೇಳೆ ಇಲ್ಲದೆ ಮಾಡಿರುವಂತಹ ದಿಢೀರ್ ಮಸಾಲೆ ದೋಸೆ ಇದು. ಸೊ ಇದನ್ನು ಒಂದು ಪ್ಲೇಟಿಗೆ ನಾನು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಆರಾಮಾಗಿ ಸ್ಪ್ರೆಡ್ ಆಗುತ್ತೆ, ಯಾವುದೇ ರೀತಿ ಅದರಲ್ಲಿ ತೊಂದರೆನೇ ಆಗೋದಿಲ್ಲ. ಸೊ ನೋಡಿ ಹೀಗೆ ನೀವು ನಿಧಾನವಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಅದು ಅಕ್ಕಿ ಬೇಳೆ ಇಲ್ಲದೆ ನಾವು ದೋಸೆನ ಮಾಡುವಂಥ ವಿಧಾನ. ಸೊ ಖಂಡಿತ ಈ ಒಂದು ದೋಸೆ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಕ್ರಿಸ್ಪಿ ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.